ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. 3 ವರ್ಷಗಳಿಂದ ಹೊಳಲ್ಕೆರೆ ತಾಲೂಕಿನ ತೆಕ್ಕಲವಟ್ಟಿ ಪಿಡಿಒ ಮಂಜಾನಾಯ್ಕ ಚರಂಡಿ ಸ್ವಚ್ಛತೆ ಮಾಡಿಸಿಲ್ಲ, ಗಬ್ಬು ನಾರುತ್ತಿದೆ. ಬೀದಿ ದೀಪಗಳಿಲ್ಲ. ಮೂಲಭೂತ ಸೌಕರ್ಯಗಳನ್ನೇ ನೀಡದಿರುವ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮದ ಇಡೀ ಜನತೆ ಪ್ರತಿಭಟನೆ ನಡೆಸಿ ದೂರನ್ನು ನೀಡಿದ್ದೇವೆ. ಆದರೆ ಯಾವುದೂ ಪ್ರಯೋಜನವಾಗಿಲ್ಲವೆಂದು ರೈತ ಮಹಿಳೆ ಲಕ್ಷ್ಮಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹೊಳಲ್ಕೆರೆಯ ಚೌಡಗೊಂಡನಹಳ್ಳಿಯಲ್ಲಿ ನೂತನ ರೈತ ಶಾಖೆ ಉದ್ಘಾಟನೆ ಹಾಗೂ ಕುಡಿಯುವ ನೀರಿಲ್ಲದೆ ಖಾಲಿಕೊಡ ಪ್ರದರ್ಶಿಸಿ ಮಾತಾಡಿ, 1,000 ಮತದಾರರಿರುವ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿಲ್ಲ, ಕುಡಿಯುವ ನೀರಿಲ್ಲ, ಇಡೀ ಗ್ರಾಮವೇ ಕುಡಿಯುವ ನೀರಿಗಾಗಿ ಸಮಸ್ಯೆಗೀಡಾಗಿದೆ. ಕೂಡಲೇ ಕೊಳವೆ ಬಾವಿ ಕೊರೆಸಿ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಬಹಳ ಕಷ್ಟ ಆಗೈತೆ ನಮಗೆ ನೀರಿಗೆ. ಏನೋ ಹೊಲ್ದಾಗಿರೋರು ಇಷ್ಟು ಹೊಲ್ದಾಗಿರಿದ್ರು ಅಂತ ಹೇಳಿ ಮನೆ ತಂದ್ಕೊಂಡು ಅವ್ರವ್ರ ಪಾಡಿ ಇಲ್ದಾರೆ ಏನು ಮಾಡಬೇಕು? ಭಾಳ ನಮಗೆ ತೊಂದರೆ ಆಗೈತೆ. ಒಂದು ಚರಂಡಿದಾಗಿರ್ಬೋದು, ನೀರಿಂದಾಗಿರ್ಬೋದು, ಎಲ್ಲದಕ್ಕೂ ಈ ಊರಲ್ಲಿ ಭಾಳ ಇದು 300-400 ಗ್ರಾಮ ಮನೆ ಇದಾವೆ. ಯಾವ ಊರು? ಚಂದ್ರಪ್ಪರು ಮಾಡ್ತೀರಂತ ಬರೀ ಚಂದ್ರಪ್ಪ ಪಾಯಿಂಟ್ ಮಾಡಿದ್ರು ಬಿಟ್ರು ಹೋದ್ರು. ನಾವೇನ್ ನೀರು ಕುಡಿಯೋ ಊರಾಗ ಒಂದು ಫಿಲ್ಟರ್ ನೀರಿಲ್ಲ. ನಮ್ಮಂತ ಕೈ ಕಾಲಿಲ್ದಾರ ಎಲ್ಗೋ ತಂದು ಕುಡಿಬೇಕು. ಬೋರಿನ ನೀರಿಲ್ಲ, ಒತ್ಕೊಂಡು ಹೋಗಲ್ಲ. ನಾವು 3 ಕಿಲೋಮೀಟರ್ ಇದ್ವಿ ಹೊಲ್ದಾಗೆ, ನಮ್ಮನೆ ತಂದು ಕೊಡೋರಿಲ್ಲ. ಏನೋ ಅವರು ಬಿಡ್ಬೇಕು ಬೋರ್ ಕೊಡ್ಸಿ. ನಾವ್ ಎಷ್ಟು ಕಷ್ಟ ಬಿಡ್ಬೇಕು. 6 ತಿಂಗಳಿಂದ ಚೌಡಗೊಂಡನಹಳ್ಳಿ ಗ್ರಾಮ ಎಂತ ಹೊಳಲ್ಕೆರೆ ತಾಲೂಕಿಂದು ನೀರೇ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಪಡ ತಗೊಂಡು ಹೊಲಲ್ಲಿ ಬಂದ್ರೆ ಬೋರ್ ನಿಲ್ಲಿಸ್ತಾರೆ. ನಮ್ಮಲ್ಲ ನೀರು ಬರಲ್ಲ. ಮಡಿಕೆ ಗಿಡಕ್ಕಂತ ಮಳೆ ನಾವೇನು ಕುಡಿಬೇಕು? ಮತ್ತೆ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ವಿ, ಹೊಳಲ್ಕೆರೆಗೆ ತಂಪು ತಗೊಂಡು ಹೋಗಿದ್ವಿ. 6 ತಿಂಗಳಿಂದ ಸುಳ್ಳು ಹೇಳ್ತಾ ಇದ್ದಾರೆ. ಚಂದ್ರಪ್ಪ ನಮಗೆ ಬೋರ್ ಕೊರ್ಸಿ ನೀರು ಕೊಡ್ಬೇಕು ನಮ್ಮ ಊರಿಗೆ. ಮಾತ್ರ ಅಂತ ಬರ್ತಾರೆ. MLA JDP ಅವರೆಲ್ಲ ಅವ್ರಿಗೆಲ್ಲ ನಾವು ಓಟ್ ಹಾಕಿ ಪಡ ತಗೊಂಡು ನೀರು ಇಟ್ಕೊಂಡು